ಕಾಡಲ್ಲಿ ಸುಂದರವಾದ ಬೆಳಗ್ಗೆ. ಜಲಪಾತ ತುಂಬಾನೇ ವೇಗವಾಗಿ ಹರಿಯುತ್ತಿತ್ತು. ಅದೇ ಸಮಯದಲ್ಲಿ ಜಿಂಕೆ, ಜಿರಾಫ್ ಮತ್ತೆ ಮೋಂಟು ಕೋತಿ ಎಲ್ಲರೂ ಅಲ್ಲಿ ನೀರು ಕುಡಿತಾ ಇರ್ತಾರೆ. ಇವತ್ತು ನೀರು ತುಂಬಾ ತಣ್ಣಗ್ ಬರ್ತಾ ಇದೆಯಲ್ವಾ? ಹಾ, ತುಂಬಾನೇ ತಣ್ಣಗೆ. ವಾ, ಮಜಾ ಬಂತು. ಆಗ ಆ ಜಲಪಾತದಿಂದ ಏನೋ ವಸ್ತು ಒಂದು ಕೆಳಗಡೆ ಬರುತ್ತೆ. ಅರೆ, ಅದೇನ್ ಕೆಳಗ್ ಬರ್ತಾ ಇದೆ? ಮನೆ ನೋಡೋಣ. ಅದು ಹಂಗೆ ಮುಂದೆ ಹೋಗ್ತಾ ಇರತ್ತೆ. ಇವ್ರು ಕೂಡ ಅದ್ರ ಹಿಂದ್ಗಡೆನೆ ಹೋಗ್ತಾರೆ. ತುಂಬಾ ಹೊತ್ತು ನೀರಲ್ಲಿ ಒಡ್ಕೊಂಡು ಹೋದ ನಂತರ, ಹರಿವು ಕಡಿಮೆ ಆದ ನಂತರ ಆ ವಸ್ತುವು ದಡದ ಬಳಿ ಬರಕ್ಕೆ ಶುರುವಾಗತ್ತೆ. ಅವರು ಮೂವರು ಅಲ್ಲಿಗೆ ಹತ್ರ ಹೋದಾಗ ಅವರು ನೋಡ್ತಾರೆ, ಅರೆ, ಇದು ಒಂದು ಮನುಷ್ಯ. ಇದ್ಯಾರೋ ಬೇಟೆಗಾರನೇ ಆಗಿರಬಹುದು. ಹಾ, ಆದ್ರೆ ನನ್ಗನ್ಸುತ್ತೆ ಇವನು ಸುತ್ತೋಗಿದ್ದಾನೆ ಅಂತ. ಆಗ ಸಡನ್ ಆಗಿ ಅವನು ಕಣ್ಣನ್ನು ತೆರಿತಾನೆ. ಅರೆ, ಓಡಿ ಓಡಿ, ಇವನು ಬದುಕಿದಾನೆ, ನಮ್ಮ ಬೇಟೆ ಆಡ್ತಾನೆ. ಹಂಗಂತ ಹೇಳ್ತಾ ಅವ್ರು ಮೂವರು ಅಲ್ಲಿಂದ ಓಡೋಗ್ಬಿಡ್ತಾರೆ. ಆಮೇಲೆ ಅವನು ಎದ್ದು ನಿಂತ್ಕೊಂಡು ಆ ಕಡೆ ಈ ಕಡೆ ತಿರುಗಿ ನೋಡ್ತಾನೆ. ಇದು ಯಾವ ಜಾಗ? ನಾನೆಲ್ಲಿದ್ದೀನಿ? ಏನಾಯ್ತು ಅಂತ ಯೋಚನೆ ಮಾಡಿ ಜ್ಞಾಪಕ ಮಾಡ್ಕೊಳಕ್ಕೆ ಕಷ್ಟಪಡ್ತಾನೆ. ಆದ್ರೆ ಅವನ್ಗೆ ಏನೂ ಜ್ಞಾಪಕ ಬರೋದಿಲ್ಲ. ಆಮೇಲೆ ಅವನ್ ಕತ್ತಲ್ಲಿರುವ ಲಾಕೆಟ್ ಅನ್ನು ಅವನು ನೋಡ್ತಾನೆ. ಟಿಂಟಿನ್? ಬಹುಶಃ ನನ್ನ ಹೆಸರು ಟಿಂಟಿನ್ ಆಗಿರ್ಬೇಕು. ಆದ್ರೆ ನಾನು ಈ ಕಾಡಲ್ಲಿ ಏನ್ ಮಾಡ್ತಾ ಇದ್ದೀನಿ? ಆಗ ಅವನಿಗೆ ಒಂದು ಶೇರಿನ ಶಬ್ದ ಕೇಳಿಸತ್ತೆ. ಅಯ್ಯೋ ದೇವ್ರೆ, ಸಿಂಹ ಬಂದ್ಬಿಡ್ತು. ಶೇರ್ನ ನೋಡಿ ಭಯಪಟ್ಕೊಂಡು ತುಂಬಾ ದೂರ ಓಡ್ತಾನೆ. ಅದು ಕೂಡ ತುಂಬಾ ವೇಗವಾಗಿ ಓಡ್ತಾನೆ. ತುಂಬಾ ದೂರ ಹೋದ ನಂತರ ಒಂದು ಜಾಗದಲ್ಲಿ ಕಲ್ಲಿನ ಮೇಲೆ ಹೋಗಿ ಕಾಲಿಟ್ಬಿಡ್ತಾನೆ. ಆ ಅವನು ಜಾರಿ ಅಲ್ಲೇ ಒಂದು ಬೆಟ್ಟದ ಮೇಲೆಯಿಂದ ಕೆಳಗಡೆ ಬೀಳ್ತಾನೆ. ಆ ಬೆಟ್ಟದ ಮಧ್ಯದಲ್ಲಿ ಒಂದು ಗೂಡಿರುತ್ತೆ. ಅದ್ರ ಒಳಗಡೆ ಒಂದು ಮೊಟ್ಟೆ ಇರುತ್ತೆ. ಟಿಂಟಿನ್ ಹಂಗೆ ಜಾರ್ತಾ ಮೇಲಿಂದ ಕೆಳಗಡೆ ಬೀಳ್ತಾ ಇರ್ತಾನೆ. ಅವನನ್ನ ಅವನ್ ಕಾಪಾಡ್ಕೊಳಕ್ಕೆ ಏನ್ ಸಿಗತ್ತೋ ಅದನ್ನ ಕೈಯಲ್ಲಿ ಎತ್ಕೋತಾನೆ. ಹಿಡ್ಕೊಳಕ್ ಪ್ರಯತ್ನ ಪಟ್ಟಾಗ ಅವನು ಅಲ್ಲೇ ಇದ್ದ ಮೊಟ್ಟೆಯನ್ನು ಕೈಯಲ್ಲಿ ಎತ್ಕೊಂಡ್ಬಿಡ್ತಾನೆ. ಆದ್ರೆ ಅವನು ಆ ಮೊಟ್ಟೆ ಸಮೇತಾನೆ ಆ ಬೆಟ್ಟದ ಮೇಲೆಯಿಂದ ಕೆಳಗಡೆ ಬೀಳ್ತಾನೆ. ಆ ಆ ದೇವರಿಗೆ ಧನ್ಯವಾದ. ನನಗೆ ಯಾವುದೇ ಹೊಡೆತ ಬಿದ್ದಿಲ್ಲ. ಮತ್ತೆ ಇದು ನನ್ನ ಕೈಯಲ್ಲಿ ಏನಿದು? ನಾನಿದನ್ನ ಯಾವುದೋ ಕಲ್ಲು ಅಂತ ಹಿಡ್ಕೊಂಡಿದ್ದೆ. ಟಿಂಟಿನ್ ಎದ್ದು ನೋಡ್ತಾನೆ. ಅವನ್ ಕೈಯಲ್ಲೀಗ ಒಂದು ಮೊಟ್ಟೆ ಇರುತ್ತೆ. ಬಹುಶಃ ಇದನ್ನ ಮೊಟ್ಟೆ ಅಂತಾರೆ. ಹಾ, ಇದು ಒಂದು ಮೊಟ್ಟೆನೇ. ಅರೆ, ಯಾರ್ ನೀನು? ಬೆಳಗ್ಗೆ ಬೆಳಗ್ಗೆ ಯಾಕಿಷ್ಟು ಶಬ್ದ ಮಾಡ್ತಾ ಇದೀಯಾ? ಒಂದು ಮೊಳ ನಿದ್ದೆಯಿಂದ ಎದ್ದೊಳುತ್ತೆ. ಆಗ ಟಿಂಟಿನ್ ಅದರ ಎದುರುಗಡೆ ನಿಂತಿರೋದನ್ನ ಅದು ನೋಡಿ ತುಂಬಾನೇ ಶಾಕ್ ಆಗ್ಬಿಡತ್ತೆ. ಅಯ್ಯೋ ದೇವ್ರೆ, ಬೇಟೆಗಾರ ಬೇಟೆಗಾರ ಬಂದ, ಓಡಿ. ಅದು ಕಿರ್ಚುವ ಈ ಒಂದು ಶಬ್ದವನ್ನು ಕೇಳಿಸ್ಕೊಂಡು ನರಿ, ಜಿರಾಫ್ ಮತ್ತೆ ಆನೆ ಅಲ್ಲಿಗೆ ಬರ್ತಾರೆ. ಎಲ್ಲಿದ್ದಾನೆ ಬೇಟೆಗಾರ? ಅಲ್ಲೋಡಿ ಮುಂದೆ. ಅರೆ, ನಾನು ಯಾವುದೋ ಬೇಟೆಗಾರ ಅಲ್ಲ. ಮೂವರು ಈಗ ಒಂದೇ ಸಲ ಕಿರ್ಚುತ್ತಾರೆ. ಮತ್ತೆ ವೇಗವಾಗಿ ಅಲ್ಲಿಂದ ಅವರು ಓಡ್ತಾರೆ. ಆಮೇಲೆ ಮೊಳ ಅಲ್ಲೇ ಪಕ್ಕದಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡತ್ತೆ. ಈ ಪ್ರಾಣಿಗಳು ನನ್ನ ಯಾಕೆ ಬೇಟೆಗಾರ ಅನ್ಕೊಂತಾ ಇದ್ದಾರೆ? ಆ ಮೊಟ್ಟೆ ಹಂಗೆ ಅಲ್ಲಾಡಕ್ ಶುರುವಾಗತ್ತೆ. ಇದು ಹೊಡೆಯೋಕೆ ಮುಂಚೆ ನಾನು ಅದನ್ನ ಅದರ ಗೂಡಲ್ಲೇ ಇಡಬೇಕಾಗುತ್ತೆ. ಆದ್ರೆ ನಾನು ಮತ್ತೆ ಆ ಬೆಟ್ಟದ ಮೇಲೆ ಹೆಂಗೆ ಹತ್ತೋದು? ಮೊಳ ಅದ್ರ ಮನೆಯಲ್ಲಿ ಬಚ್ಚಿಟ್ಕೊಂಡು ಏನೇನ್ ನಡೆಯುತ್ತೆ ಎಲ್ಲ ನೋಡ್ತಾ ಇರತ್ತೆ. ಒಂದ್ ವೇಳೆ ಬೇಟೆಗಾರ ಆದ್ರೆ ಇವನ ಹತ್ರ ಯಾವುದೇ ಆಯುಧ ಇಲ್ಲ, ಯಾಕೆ? ಆ ಮೊಟ್ಟೆ ಮತ್ತೆ ಅಲ್ಲಾಡತ್ತೆ. ಒಂದೇ ಸಲ ಅದು ಒಡೆದೋಗುತ್ತೆ. ಅದ್ರ ಒಳಗಡೆ ಕೊಕ್ಕರೆ ಒಂದು ಚಿಕ್ಕ ಮರಿ ಇರತ್ತೆ. ವಾ, ಎಷ್ಟು ಮುದ್ದಾಗಿದೆ. ಮಗು ಅದರ ಚಿಕ್ಕ ಚಿಕ್ಕ ಕಣ್ಣನ್ನು ತೆಗೆದು ನೋಡತ್ತೆ. ಆಗ ಅದ್ರ ಎದುರುಗಡೆ ಟಿಂಟಿನ್ ಇರ್ತಾನೆ. ಇಬ್ರು ಒಬ್ರನ್ನೊಬ್ರು ನಡ್ಕೋತಾರೆ. ಆಮೇಲೆ ಆ ಕೊಕ್ಕರೆಯ ಮಗು ಬೇಗ ಟಿಂಟಿನ್ ಕಾಲತ್ರ ಹೋಗಿ ಅಪ್ಪ. ನಾನು ಅಪ್ಪನ? ಟಿಂಟಿನ್ ಅದರ ಸುಂದರವಾದ ಮುಖವನ್ನು ನೋಡ್ತಾನೆ. ಆಮೇಲೆ ಅವನು ನಗ್ತಾನೆ. ಹಾ, ನಾನು ನಿಮ್ಮ ಅಪ್ಪ. ಹಂಗಂತ ಹೇಳಿ ಅವನು ಆ ಕೊಕ್ಕರೆಯನ್ನು ಅವನು ಎತ್ಕೋತಾನೆ. ನೀನು ತುಂಬಾ ಕ್ಯೂಟ್ ಇದೆಯಾ. ನೀನು ಯಾವ ಪಕ್ಷಿ? ಇದು ನನಗೆ ಗೊತ್ತಿಲ್ಲ. ಅಂದ್ರೆ ನಿನ್ನ ಮುದ್ದಾದ ಮುಖ ನೋಡಿ ನನಗೆ ಚಿಂಕು ಹೆಸರು ಇಷ್ಟ ಆಗ್ತದೆ, ಸರಿನಾ? ನನಗೆ ಗೊತ್ತಿತ್ತು ನಿನಗೆ ಹೆಸರು ಇಷ್ಟ ಆಗುತ್ತೆ ಅಂತ.
ನಿನ್ನ ಊಟಕ್ಕೆ ಏನಾದರೂ ಹುಡುಕೋಣ ಬಾ. ಹಂಗಂತ ಹೇಳಿ ಟಿಂಟಿನ್ ಆ ಮಗುವನ್ನು ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಅದನ್ನ ನೋಡಿ ಆ ಮೊಳ ಕೂಡ ಹಿಂದ್ಗಡೆನೆ ಹೋಗುತ್ತೆ. ಆಮೇಲೆ ತುಂಬಾ ದೂರ ಹೋದ ನಂತರ ಒಂದು ಆಪಲ್ ಮರವನ್ನು ನೋಡ್ತಾನೆ. ಆಮೇಲೆ ಟಿಂಟಿನ್ ಒಂದು ಕಲ್ಲನ್ನು ಎತ್ಕೊಂಡು ಆ ಆಪಲ್ಗೆ ಹೊಡಿತಾನೆ. ಅವನು ಮೊದಲು ಗುರಿ ಇಟ್ಟು ಹೊಡೆದಾಗ್ಲೇ ಒಂದು ಆಪಲ್ ಕೆಳಗಡೆ ಬಂದು ಬೀಳತ್ತೆ. ಅದು ಆ ಆಪಲ್ ಅನ್ನು ಎತ್ಕೊಂಡು ಚಿಂಕು ಕೊಕ್ಕರೆ ಹತ್ರ ಎತ್ಕೊಂಡೋಗಿ ಕೊಡ್ತಾನೆ. ತಗೋ ಚಿಂಕು, ಇದನ್ನ ತಿನ್ನು. ಕೊಕ್ಕರೆ ಆಪಲ್ನ ವಾಸನೆ ನೋಡುತ್ತೆ. ಆಮೇಲೆ ಭೂಮಿ ಕಡೆಗೆ ಮುಖವನ್ನಿಡುತ್ತೆ. ನೀನ್ ಯಾಕೆ ಇದನ್ನ ತಿಂತಾ ಇಲ್ಲ? ಆಗ ಟಿಂಟಿನ್ ಕಾಲನ್ನು ಒಂದು ಹುಳ ಕಚ್ಬಿಡುತ್ತೆ. ಆ ಟಿಂಟಿನ್ ಆ ಹುಳನ ಕೈಯಲ್ಲಿ ಎತ್ಕೊಂಡು ಅದಕ್ಕೆ ತೋರಿಸ್ತಾನೆ. ಅಪ್ಪ ಹಂಗಂತ ಹೇಳಿ ಅದು ಹತ್ರ ಹೋಗಿ ಆ ಹುಳವನ್ನು ಪಟ್ಟಂತ ತಿಂದ್ಬಿಡುತ್ತೆ. ಅರೆ, ನೀನು ಹುಳ ತಿಂತಾ ಇದೀಯಾ? ಅದನ್ ನೋಡಿ ಟಿಂಟಿನ್ ಮುಖದಲ್ಲಿ ಸಂತೋಷ ತುಂಬೋಗ್ಬಿಡುತ್ತೆ. ಬಹುಶಃ ಈ ಭೂಮಿಯಲ್ಲಿ ಇನ್ನೂ ಹುಳ ಇರುತ್ತೆ. ಆಮೇಲೆ ಅವನು ಒಂದು ಕಟ್ಟಿಗೆ ಎತ್ಕೊಂಡು ಕೆಳಗಡೆ ಭೂಮಿಯನ್ನ ಚುಚ್ಚಿ ಹಳ್ಳ ಮಾಡಕ್ ಶುರು ಮಾಡ್ತಾನೆ. ಆಗ ಒಳಗಡೆಯಿಂದ ತುಂಬಾ ಹುಳಗಳು ಆಚೆ ಬರ್ತವೆ. ಅಪ್ಪ ಟಿಂಕು ಕೊಕ್ಕರೆ ಎಲ್ಲ ಹುಳಗಳನ್ನು ತಿನ್ನುತ್ತೆ. ಟಿಂಟಿನ್ ಕೊಕ್ಕರೆ ತಿನ್ನೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಆಮೇಲೆ ಕೊಕ್ಕರೆ ಅವರ ಮುಂದೆ ಬರುತ್ತೆ. ಅರೆ, ನೀನು ಮೊಲ ಅಲ್ವಾ? ಹಾ, ನನ್ನ ಹೆಸರು ರ್ಯಾಬಿಟು. ನೀನನ್ನ ಬೇಟೆಗಾರ ಅನ್ಕೊಳ್ಳಲ್ವಾ? ಅನ್ಕೊಂಡಿದ್ದೆ, ಆದ್ರೆ ಯಾವ ರೀತಿಲಿ ನೀನು ಮಗುವಿನ ಗಮನ ಹರಿಸ್ತಾ ಇದೀಯಾ? ನನಗೆ ಅನಿಸ್ತಾ ಇಲ್ಲ ನೀನ್ ಯಾವ್ದೋ ಬೇಟೆಗಾರ ಅಂತ. ಧನ್ಯವಾದ. ಆದ್ರೆ ಎಲ್ರೂ ನನ್ನ ಅದೇ ರೀತಿ ಅನ್ಕೊಂಡು ಓಡೋಗ್ತಾರೆ. ಏನು ನಿನ್ನ ಹತ್ರ ಕೇಳಬಹುದಾ? ನೀನು ಬೇಟೆಗಾರ ಅಲ್ಲ ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದೀಯ ಅಂತ? ನನಗೂ ಏನು ನೆನಪಿಲ್ಲ. ನನಗೆ ಇದು ಕೂಡ ಗೊತ್ತಿಲ್ಲ ನನ್ನ ಹೆಸರು ಏನು ಅಂತ. ಅದು ಈ ಲಾಕೆಟಲ್ಲಿ ಟಿಂಟಿನ್ ಅಂತ ಇದೆ. ಅದಕ್ಕೆ ನನ್ಗನ್ನಿಸ್ತು ಇದೇ ನನ್ನ ಹೆಸರು ಅಂತ. ಬಾ, ಏನ್ ತೊಂದರೆ ಇಲ್ಲ. ಇದು ಊಟ ಮಾಡಿದ್ಯಲ್ಲ, ಈಗ ಇದಕ್ಕೆ ದಾಹ ಆಗ್ತಾ ಇರಬೇಕು. ಹಾ ಬಾ, ನಾನು ನಿನಗೆ ಕೊಳದ ದಾರಿ ತೋರಿಸ್ತೀನಿ. ಟಿಂಟಿನ್ ಆ ಕೊಕ್ಕರೆಯನ್ನು ಎತ್ಕೋತಾನೆ. ಆಮೇಲೆ ಮೊಳದ ಹಿಂದ್ಗಡೆನೆ ಹೋಗ್ತಾನೆ. ನದಿಯ ಬಳಿ ಹೋದ ನಂತರ ಅವರಿಬ್ರು ನೀರನ್ನು ಕುಡಿತಾರೆ. ನಿನಗೆ ತುಂಬ ಧನ್ಯವಾದ ರಾಬಿಟ್. ಮತ್ತೆ ಅಲ್ಲೇ ನೀರ್ ಕುಡಿತಿರುವ ಒಂದು ಜಿಂಕೆ ಸಡನ್ ಆಗಿ ಕಿರ್ಚತ್ತೆ. ಅರೆ ಓಡಿ, ಬೇಟೆಗಾರ ಬಂದಿದ್ದಾನೆ, ಬೇಟೆಗಾರ. ಹಂಗಂತ ಹೇಳಿ ಅದು ಅಲ್ಲಿಂದ ಓಡೋಗ್ಬಿಡುತ್ತೆ. ಈ ಪ್ರಾಣಿಗಳು ಎಲ್ಲಿವರೆಗೂ ನನ್ನ ಬೇಟೆಗಾರ ಅನ್ಕೊಂಡಿರುತ್ತೆ. ಅರೆ ಅನ್ಕೊಳ್ಳಿ ಬಿಡು, ಈಗ ನಿನ್ಗೂ ಕೂಡ ಗೊತ್ತಿಲ್ಲ ನೀನ್ ಯಾರು ಅಂತ. ಟಿಂಟಿನ್ ಮತ್ತೆ ಮೊಳ ಇಬ್ರು ನಗ್ತಾರೆ. ಮೊಳ ಶಾಶ್ವತವಾಗಿ ಟಿಂಟಿನ್ ಮತ್ತೆ ಚಿಂಕು ಜೊತೆನೇ ಇರ್ತಾ ಇತ್ತು. ಚಿಂಕು ಟಿಂಟಿನ್ನೇ ಅದರ ಅಪ್ಪ ಅಂತ ಅನ್ಕೋತಿತ್ತು. ಅದರಿಂದ ಅದು ಅವನ ಜೊತೆ ತುಂಬಾ ಸಂತೋಷ ಆಗಿರ್ತಿತ್ತು. ಅವ್ರು ಒಟ್ಟಿಗೆ ಇರೋರು, ಒಟ್ಟಿಗೆ ತಿನ್ನೋರು, ಒಟ್ಟಿಗೆ ಮಲಗೋರು, ಇದೇ ತರ ತುಂಬಾ ದಿನ ಕಳೆದು ಹೋಗುತ್ತೆ. ಈಗಂತೂ ಟಿಂಟಿನ್ ತುಂಬಾನೇ ದೊಡ್ಡವನಾಗಿರ್ತಾನೆ. ಒಂದಿನ ಅವ್ರ ಮೂವರು ಕುತ್ಕೊಂಡು ಒಬ್ಬರ ಜೊತೆ ಒಬ್ರು ಮಾತಾಡ್ಕೋತಾ ಇರ್ತಾರೆ. ಆಗ ಆಕಾಶದಲ್ಲಿ ಕೊಕ್ಕರೆಗಳ ಗುಂಪು ಒಂದು ಹಾರ್ಕೊಂಡು ಹೋಗೋದನ್ನ ನೋಡ್ತಾರೆ. ಅರೆ ಅಪ್ಪ, ಅಲ್ಲಿ ನೋಡು. ಇದೆಲ್ಲವೂ ನಿನ್ನ ಹಾಗೇನೆ. ಮತ್ತೆ ಇದು ಹಾರುತ್ತೆ. ಮತ್ತೆ ಇದರ ಅರ್ಥ ನೀನು ಸಹ ಹಾರ್ಬೋದು ಅಂತ. ರಾಬಿಟ್, ನಿನಗೇನಾದ್ರೂ ಗೊತ್ತಾ ಇದರ ಹಿಂಡು ಎಲ್ಲಿರುತ್ತೆ ಅಂತ? ಹಾ, ಆದ್ರೆ ನನಗೆ ಅನ್ಸೋದಿಲ್ಲ ಅವರ ಮಧ್ಯದಲ್ಲಿ ಚಿಂಕುನ ಕಳ್ಸೋದು ಒಳ್ಳೇದು ಅಂತ. ಇಲ್ಲ ಅಪ್ಪ, ನಾನು ನಿನ್ನನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಆದ್ರೆ ನೀನು ಆಹಾರಕ್ಕೆ ಬಯಸ್ತೀಯಲ್ಲ. ಆಮೇಲೆ ಚಿಂಕು ಆಕಾಶದ ಕಡೆ ನೋಡುತ್ತೆ. ಆಮೇಲೆ ಅದು ಏನು ಹೇಳೋದಿಲ್ಲ. ಏನ್ ತೊಂದ್ರೆ ಇಲ್ಲ, ನಾನ್ ನಿನ್ಗೆ ಹಾರೋದನ್ನ ಹೇಳ್ಕೊಡ್ತೇನೆ. ಹಂಗಂತ ಹೇಳಿ ಟಿಂಟಿನ್ ಚಿಂಕುನ ಎತ್ಕೊಂಡು ಅವನ ಮೇಲೆ ಕೂರ್ಸ್ಕೊತಾನೆ. ಈಗ ಹೇಗೆ ನಾನು ಓಡಕ್ ಶುರು ಮಾಡ್ತೀನಿ, ನೀ ನಿನ್ನ ರೆಕ್ಕನ ಜೋರಾಗಿ ಹೊಡಿಬೇಕು. ಹಂಗಂತ ಚಿಂಕಿ ಸರಿ ಅಂತ ತಲೆ ಅಲ್ಲಾಡ್ಸತ್ತೆ. ಟಿಂಟಿನ್ ಓಡಕ್ಕೆ ಶುರು ಮಾಡ್ತಾನೆ. ಅವ್ರ ಹಿಂದ್ಗಡೆ ಮೊಳ ಕೂಡ ಓಡ್ತಾ ಇರತ್ತೆ. ತುಂಬಾ ಗಾಳಿ ಬರ್ತಾ ಇದೆ. ನಿನ್ನ ರೆಕ್ಕೆನ ಹಾರ್ಸು. ಚಿಂಕು ಅದರ ರೆಕ್ಕೆಗಳನ್ನು ಅಲ್ಲಾಡ್ಸಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ತಲೆ ಅದು ಆಕಾಶದಲ್ಲಿ ಹಾರಕ್ಕೆ ಶುರು ಮಾಡ್ಬಿಡುತ್ತೆ. ಅರೆ ಅಪ್ಪ, ನೋಡಿದ್ಯಾ ನಾನು ಎಷ್ಟು ಚೆನ್ನಾಗಿ ಹಾರ್ತಿದ್ದೀನಿ. ಈಗ ಚಿಂಕು ಹಾರ್ತಾ ಮಾತಾಡ್ತಾ ಇರ್ತಾನೆ. ಅದು ಹಾರೋದನ್ನ ನೋಡಿದ ಟಿಂಟಿನ್ಗೆ ತುಂಬಾನೇ ಸಂತೋಷ ಆಗತ್ತೆ. ಆದ್ರೆ ಆಗ ಅರೆ ವಾ, ಒಂದು ಕೊಕ್ಕರೆ, ಅದು ಇಷ್ಟೊಂದು ತಾಜಾ. ಒಂದು ಹದ್ದು ಅದನ್ನ ನೋಡ್ಬಿಡುತ್ತೆ.
ಚಿಂಕು ತಪ್ಪಿಸ್ಕೋ. ಹದ್ದು ಚಿಂಕು ಹಿಂದ್ಗಡೆನೆ ಹೋಗುತ್ತೆ. ಚಿಂಕು ಅದನ್ನ ನೋಡಿ ಭಯ ಪಟ್ಕೊಂಡು ವೇಗವಾಗಿ ಹಾರಕ್ಕೆ ಶುರು ಮಾಡುತ್ತೆ. ಹದ್ದು ತುಂಬಾ ಜೋರಾಗಿ ಹಾರ್ತಾ ಇದೆ. ಚಿಂಕು ಅದರಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಹಂಗಂತ ಹೇಳಿ ಟಿಂಟಿನ್ ಕೈಯಲ್ಲಿ ಒಂದು ಕಲ್ಲನ್ನ ಎತ್ಕೋತಾನೆ. ಅವನು ಚಿಂಕುನ ಹಿಡ್ಕೊಂತ ಇದ್ದಾನೆ. ಟಿಂಟಿನ್ ಸರಿಯಾಗಿ ಆ ಹದ್ದಿಗೆ ಗುರಿ ಇಡ್ತಾನೆ. ಆಮೇಲೆ ಕರೆಕ್ಟ್ ಆಗಿ ಹದ್ದು ಚಿಂಕು ಹತ್ರ ಹೋಗ್ತಾ ಇಲ್ವೋ ಆಗ ಕಲ್ ಹೋಗಿ ಬೀಳುತ್ತೆ. ಆಮೇಲೆ ದೂರ ಹೋಗಿ ಬೀಳುತ್ತೆ. ಆಮೇಲೆ ಚಿಂಕು ಕೆಳಗಡೆ ಬರುತ್ತೆ. ಮತ್ತೆ ಟಿಂಟಿನ್ ಮತ್ತೆ ಅದನ್ನ ಎತ್ಕೊಂಡ್ಬಿಡ್ತಾನೆ. ಒಂದ್ ವೇಳೆ ನೀನು ನಿನ್ನ ಹಿಂಡಿನ ಜೊತೆ ಇದ್ರೆ ಆಗ ಯಾರು ನಿನಗೆ ಹಲ್ಲೆ ಮಾಡೋಕ್ಕಾಗಲ್ಲ. ಇಲ್ಲ ಅಪ್ಪ, ನಾನು ನಿನ್ನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಟಿಂಟಿನ್ ಯಾರು? ಅವನು ಈ ಕಾಡಲ್ಲಿ ಯಾಕಿದಾನೆ? ಟಿಂಟು ಕೊಕ್ಕರೆ ಅಪ್ಪ ಅಮ್ಮನ್ನ ಅವನು ಹುಡುಕ್ತಾನ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಾದ್ರೆ ಈ ಕಥೆಯ ಪಾರ್ಟ್ 2 ಅನ್ನು ನೀವು ನೋಡ್ಲೇಬೇಕು.